ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಇವತ್ತು ಮನೇಲೇ ಈಸಿಯಾಗಿ ಪಾಲಕ್ ಪರೋಟ ಹೇಗೆ ಮಾಡೋದಂತ ನೋಡೋಣ. ಎರಡು ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಜೀರಾ ಪೌಡರ್ ಒಂದು ಸ್ವಲ್ಪ, ಬಿಳಿ ಎಳ್ಳು ಮತ್ತು ರುಬ್ಬಿಕೊಂಡಿರೋ ಪಾಲಕ್ ಪೇಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಸ್ಕೊಬೇಕಾದ್ರೆ ನೀರು ಬೇಕಂದ್ರೆ ಹಾಕೊಳ್ಳಿ. ನಿಮಗೆ ಬೇಕಂದರೆ ಇದು ಈರುಳ್ಳಿ, ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಕಲಸಿದ್ದು ಈ ಥರ ಆಗಬೇಕು ನೀಟಾಗಿ. ಒಂದು 5 ನಿಮಿಷ ಮುಚ್ಚಿಡೋಣ ಇದನ್ನು. ನಾವು ಕಲಸಿಕ್ಕಿದ್ರಲ್ಲ ಅದನ್ನು ಇವಾಗ ತೀಡ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೀಳ್ಕೊಳ್ಳಿ. ಕಡೆ ನೋಡಿ ಆಗ್ತಾ ಇದೆ. ಇದರಲ್ಲಿ ತುಪ್ಪದಲ್ಲಿ ಬೇಕಾದ್ರೂ ಸುಡ್ಬೋದು, ಬೆಣ್ಣೆ ಬೇಕಾದ್ರೂ ಸುಡ್ಬೋದು, ಎಣ್ಣೆಲಿ ಬೇಕಾದ್ರೂ ಸುಡ್ಬೋದು. ಇದು ಡಯಟ್ ಯಾರ್ಯಾರು ಮಾಡ್ತಾ ಇದ್ದಾರೋ ಅವರು ಕೂಡ ತಿನ್ಬೋದು, ಏನೂ ಆಗಲ್ಲ. ನೋಡಿ, ಪಾಲಕ್ ಪರೋಟ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಡಯಟ್ ಮಾಡೋರಿಗೆ ಇದು ಹೇಳಿ ಮಾಡಿಸ್ದಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ, ಸೌತೆಕಾಯಿ, ಮೊಸರು ಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ಪಾಲಕ್ ಪರೋಟ ಮೇಲೆ ಬೆಣ್ಣೆ ಹಾಕೊಂಡು ತಿಂದರೆ ಹೇಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ. ಇವತ್ತಿನ ನೈಟ್ ಮೀಲ್ಸ್ ರೆಡಿ ಆಯಿತು. ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಪಾಲಕ್ ಚಪಾತಿ, ಚಟ್ನಿ ಪುಡಿ, ಮೊಸರು, ರಸಮ್, ಅನ್ನ, ಇವತ್ತಿನ ನೈಟ್ ಮೀಲ್ಸ್ ರೆಡಿ. ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಶುಭರಾತ್ರಿ.